ಹಾಯ್ ಎವ್ರಿವಾನ್. ಇವತ್ತು ನಿಮ್ಗೆಲ್ಲರಿಗೂ ನಾನು ಫ್ರಂಟ್ ವೇರಿಯೇಷನ್ ಏನೇನು ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ಫಾರ್ ಬಿಗಿನರ್ಸ್ ಹೆಂಗೆ ಎಸ್ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೈಡ್ ಪಾರ್ಟಿಷನ್ ತಗೊಳ್ಳಿ, ಅಲ್ಲಿ ಸಿ ಕ್ರಿಯೇಟ್ ಮಾಡಿ ಎಷ್ಟು ಏರ್ಸ್ ಬರುತ್ತೋ ಅಷ್ಟು ತಗೊಂಡು ನಿಮ್ಮ ಹತ್ರ ಸೆಕ್ಷನಿಂಗ್ ಕ್ಲಿಪ್ ಇದ್ರೆ ಕ್ಲಿಪ್ ಮಾಡ್ಕೊಳ್ಳಿ. ಕ್ಲಿಪ್ ಆದ್ಮೇಲೆ ಡೌನ್ವರ್ಡ್ಸ್ ಏರೆಲ್ಲ ಡೌನ್ವರ್ಡ್ಸ್ ತಗೊಂಡ್ ಬನ್ನಿ. ನೆಕ್ಸ್ಟ್ ಎನ್ಜೋ ತಗೊಂಡು ಸ್ಪ್ರೇ ಮಾಡ್ಕೊಳ್ಳಿ. ಸ್ಪ್ರೇ ಆದ್ಮೇಲೆ ನೀಟಾಗಿ ಕೋಮ್ ಮಾಡಿ 2 ಫಿಂಗರ್ಸ್ ತಗೊಳ್ಳಿ, ಟಿಪ್ ಅಲ್ಲಿ ಪುಲ್ ಮಾಡಿ. ಪುಲ್ ಆದ್ಮೇಲೆ ಪಿನ್ ಮಾಡ್ಕೊಳ್ಳಿ. ಪಿನ್ ಆದ್ಮೇಲೆ ನಿಮ್ಗಿನ್ನ ಏನಾದ್ರು ಬೇಬಿ ಏರ್ಸ್ ಕಾಣಿಸ್ತಿದೆ ಅಂದ್ರೆ ಅಗೇನ್ ಸ್ಪ್ರೇ ಮಾಡ್ಕೊಳ್ಳಿ. ಸ್ಪ್ರೇ ಆದ್ಮೇಲೆ ಸೆಕ್ಷನಿಂಗ್ ಕ್ಲಿಪ್ ಹಾಕಿದ್ದೀರಲ್ಲ ಅದನ್ನ ರಿಮೂವ್ ಮಾಡ್ಕೊಳ್ಳಿ. ಇದು ಓನ್ಲಿ ಫಾರ್ ಬಿಗಿನರ್ಸ್ ಮಾತ್ರ. ಬಿಗಿನರ್ಸ್ ಈ ತರ ಕಲ್ತ್ಕೊಂಡ್ರೆ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ನಾನು ಬಫ್ ತೋರಿಸ್ತಾ ಇದ್ದೀನಿ. ಬಫ್ ಮುಹೂರ್ತಮಲ್ಲೂ ಹಾಕ್ತಾರೆ, ರಿಸೆಪ್ಷನ್ ಆಲ್ಮೋಸ್ಟ್ ಯಾರು ಹಾಕೊಳ್ಳಲ್ಲ. 5 ಫಿಂಗರ್ಸ್ ತಗೊಳ್ಳಿ. 5 ಫಿಂಗರ್ಸ್ ಅಳತೆ ತಗೊಂಡು ಪಾರ್ಟಿಷನ್ ಮಾಡ್ಕೊಳ್ಳಿ. ಇನ್ ಬ್ಯಾಕಲ್ಲಿ ಉಳಿದಿರೋ ಹೇರ್ಸ್ ಎಲ್ಲ ಕ್ಲಿಪ್ ಹಾಕೊಳ್ಳಿ. ಎಲ್ಲ ನೀಟಾಗಿ ಮೆಸ್ ಇಲ್ದಂಗೆ ಕೋಮ್ ಮಾಡ್ಕೊಂಡು ಐಬ್ರೋ ಆರ್ಚ್ ಇಂದ ಅಷ್ಟು ಪಾರ್ಟಿಷನ್ ಆಗಿ ತಗೊಳ್ಳಿ. ಟೇಲ್ ಕೊಂಬಲ್ಲಿ 1 ಲೇಯರ್ ತಗೊಂಡು ಮಿಕ್ಕಿರೋ ಹೇರ್ಗೆಲ್ಲ ಸೆಕ್ಷನಿಗೆ ಕ್ಲಿಪ್ ಮಾಡ್ಕೊಳ್ಳಿ. ಯೂಶಲಿ ಎಲ್ಲರೂ 4 ಲೇಯರ್ಸ್ ತಗೊಂಡು ಬ್ಯಾಕ್ ಕಾಮಿಂಗ್ ಮಾಡ್ತಾರೆ. ನಾನು ಇಲ್ಲಿ 4 ಲೇಯರ್ಸ್ ತಗೊಂಡು ಬ್ಯಾಕ್ ಕಾಮಿಂಗ್ ಮಾಡ್ತೀನಿ. ಬ್ಯಾಕ್ ಕಾಮಿಂಗ್ ಎಲ್ಲಿಂದ ಮಾಡ್ಬೇಕಂದ್ರೆ ಬೇಬಿ ಹೇರ್ಸ್ ಎಲ್ಲಿ ಎಂಡ್ ಆಗುತ್ತೋ ಅದನ್ನೆಲ್ಲ ತಗೊಂಡು ಬಂದು ಸ್ಕಾಲ್ಫ್ ಅಲ್ಲಿ ಕುಳಿಸ್ಬೇಕು. ಒಂದೊಂದು ಲೇಯರು ನೀಟಾಗಿ ಬ್ಯಾಕ್ ಕಾಮಿಂಗ್ ಮಾಡ್ಕೊಳ್ಳಿ. ಬ್ಯಾಕ್ ಕಾಮಿಂಗ್ ಮಾಡೋರು ಸ್ಪ್ರೇ ಮಾಡ್ಕೋಬೇಕು. ಬ್ಯಾಕ್ ಕಾಮಿಂಗ್ ಆದ್ಮೇಲೆ ಸ್ಪ್ರೇ ಮಾಡ್ಕೋಬೇಕು. ನಾನಿವತ್ತು ಫ್ರಂಟ್ ವೇರಿಯೇಷನ್ ವಿಡಿಯೋಗಳು ತೋರಿಸ್ತಾ ಇರೋದ್ರಿಂದ ನಾನು ಸ್ಪ್ರೇ ಮಾಡ್ತಾ ಇಲ್ಲ. ನೀವು ರಿಯಲ್ ಹೇರ್ ಮಾಡಬೇಕಾದ್ರೆ ಒಂದು ಬ್ಯಾಕ್ ಕಾಮಿಂಗ್ ಆದ್ಮೇಲೆ ಒಂದೊಂದು ಲೇಯರ್ಗೆ ಸ್ಪ್ರೇ ಮಾಡ್ತಾ ಹೋಗಿ. ಬ್ಯಾಕ್ ಕಾಮಿಂಗ್ ಮಾಡಾದ್ಮೇಲೆ 1 ಇಂಚು ಮೇಲೆ ಸ್ಪ್ರೇ ಮಾಡಬೇಕು. ಈ ಕಡೆ ಆ ಕಡೆ 2 ಸೈಡ್ ಬ್ಯಾಕ್ ಕಾಮಿಂಗ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಬ್ಯಾಕ್ ಕಾಮಿಂಗ್ ಆದ್ಮೇಲೆ ಒಟ್ಟಿಗೆ ಕೈಯಲ್ಲಿ ತಗೊಂಡಾದ್ಮೇಲೆ ನಿಮ್ಮ ಹತ್ರ ಬ್ರಷ್ ಕೊಂಬ್ ಇದೆ ನೋಡಿ, ಈ ತರ ಬ್ರಷ್ ಕೊಂಬ್ ಇರೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಬ್ಯಾಕ್ ಕಾಮಿಂಗ್ ಮಾಡಿದಾಗ ಯಾವುದೇ ಹೇರು ಫುಲ್ ಆಗೋದಿಲ್ಲ. ನೀಟಾಗಿ ಬೇಬಿ ಹೇರ್ಸ್ ಏನಿದೆ ಮೇಲೆ ಅದು ಮಾತ್ರ ನೀಟಾಗಿ ಕೊಂಬ್ ಮಾಡುತ್ತೆ. ನೀಟಾಗಿ ಒಂದ್ಸತಿ ಕೊಂಬ್ ಆದ್ಮೇಲೆ ಸ್ಪ್ರೇ ಮಾಡ್ಕೊಳ್ಳಿ ಎನ್ಜೋ. ಅವಾಗ ಇನ್ನ ಬೇಬಿ ಹೇರ್ಸ್ ಇದ್ರೆ ಅದೆಲ್ಲ ಬರುತ್ತೆ. ನಾನು ಇಲ್ಲಿ ಕ್ಲಿಪ್ ಮಾಡ್ಕೊತಾ ಇದ್ದೀನಿ. ನೀವೆಲ್ಲ ನೀಟಾಗಿ ಪಿನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇದು ಮುಹೂರ್ತಮ್ಗೆ ಹಾಕೊಳ್ತಾರೆ. ನೆಕ್ಸ್ಟ್ ಸೆಂಟರ್ ಪಾರ್ಟಿಷನ್ ಅಲ್ಲಿ ಏನೇನು ವೇರಿಯೇಷನ್ ಹಾಕ್ಬೋದು ಅಂತ ನೋಡಿ.
ಫೋರ್ ಫಿಂಗರ್ ಸೈಜ್ ತಗೊಳ್ಬೇಕು. ಬಫ್ ಹಾಕಕ್ಕೆ ನಾನು 5 ಫಿಂಗರ್ಸ್ ತಗೊಂಡಿದ್ದೆ. ಸೆಂಟರ್ ಪಾರ್ಟಿಷನ್ ತಗೊಳಕ್ಕೆ ಅಥವಾ ಸೈಡ್ ಪಾರ್ಟಿಷನ್ ತಗೊಳಕ್ಕೂ 4 ಫಿಂಗರ್ಸ್ ಯೂಸ್ ಮಾಡೋದು. ಇಲ್ಲಿ ನಾನು ಫಸ್ಟ್ ಬ್ರೈಡ್ ಹಾಕ್ತಾ ಇದ್ದೀನಿ. 4 ಫಿಂಗರ್ ಎಡ್ಜ್ ಅಲ್ಲಿ ಸ್ವಲ್ಪ ಕೂದಲು ತಗೊಳ್ಬೇಕು. ಒಂದೊಂದೇ ಸ್ಟ್ಯಾಂಡ್ಸ್ ಅದಕ್ಕೆ ಆಡ್ ಮಾಡ್ತಾ ಹೋಗ್ಬೇಕು. ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದೀನಿ, ಫ್ಲಾಟ್ ಇದ್ರೆ ಚೆನ್ನಾಗಿ ಕಾಣಿಸಲ್ಲ. 4 ಸ್ಟ್ಯಾಂಡ್ಸ್ ಆದ್ಮೇಲೆ ಫುಲ್ ಮಾಡ್ಕೊಳ್ಳಿ. ಈ ಕಡೆನೂ ಅದೇ ಹಾಕೊಳ್ಳಿ. ಅದೇ ಹಾಕೊಂಡು ಕ್ಲಿಪ್ ಮಾಡ್ಕೊಂಡು, ಯಾವಾಗಲೂ ಫ್ರಂಟ್ ವೇರಿಯೇಷನ್ ಹಾಕ್ಬೇಕಾದ್ರೆ ಫ್ರಂಟ್ ಸೈಡ್ ಅಲ್ಲಿ ಮಿರರ್ ಇರಬೇಕು. ಅವಾಗ ನಿಮ್ಗೆ ನೋಡ್ಕೊಂಡು ಎರಡೂ ಕಡೆ ಈವನ್ ಆಗಿ ಹಾಕೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ಸೇಮ್ ಎಡ್ಜ್ ಅಲ್ಲಿ ಸ್ವಲ್ಪ ಕೂದಲು ತಗೊಂಡು 2 ಲೇಯರ್ ಆಗಿ ತಗೊಳ್ತಾ ಇದ್ದೀನಿ ನಾನಿಲ್ಲಿ. 2 ಸ್ಟ್ಯಾಂಡ್ಸ್. ನೀಟಾಗಿ ಕೋಮ್ ಮಾಡಿಕೊಂಡು ಒಂದೊಂದೇ ಸ್ಟ್ಯಾಂಡ್ಸ್ ಅದಕ್ಕೆ ಆಡ್ ಮಾಡ್ತಾ ಹೋಗ್ಬೇಕು. ನಾನಿಲ್ಲಿ 4 ಸ್ಟ್ಯಾಂಡ್ಸ್ ಆದ್ಮೇಲೆ ಫುಲ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಟ್ವಿಸ್ಟ್ ನಾವು ಆಲ್ರೆಡಿ ಟೈಟ್ ಆಗಿ ಹಾಕೊಂಡೋಗಿರ್ತೀವಿ. ಲಾಸ್ಟ್ ಅಲ್ಲಿ ಹಾಕ್ತಿವಿ ಅಂದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ, ಅನ್ಇವನ್ ಆಗಿ ಕಾಣಿಸ್ತಾ ಇರುತ್ತೆ. ಸೇಮ್ ಈ ಸೈಡು ಅದೇ ತರ ಹಾಕೊಳ್ಳಿ. ಈವನ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಳ್ಳಿ. ಫಸ್ಟ್ ಈವನ್ ಅಂದ್ರೆ ಎರಡೂ ಕಡೆ ಸಮ ಇದೆಯಾ ಅಂತ. ನೆಕ್ಸ್ಟ್ ಸೆಂಟರ್ ಪಾರ್ಟಿಷನ್ ಅಲ್ಲಿ ಬಫ್ ಸ್ಲೀಕ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವ ತರ ಬ್ಯಾಕ್ ಕಾಮಿಂಗ್ ಮಾಡ್ಕೋಬೇಕು ಅಂದ್ರೆ ಸಿ ಟೈಪ್ ಅಲ್ಲಿ ತಗೊಳ್ಳಿ. ನೋಡ್ಕೊಂಡ್ರಲ್ವಾ ಇವಾಗ ನಾನು ಯಾವ ತರ ತಗೊಂಡು ಬ್ಯಾಕ್ ಕಾಮಿಂಗ್ ಮಾಡ್ಕೊಳ್ಳಿ. ಇದನ್ನು ಮುಹೂರ್ತಂಗೆ ಹಾಕಿಸ್ಕೊಂತಾರೆ. ಸೈಡ್ ಪಾರ್ಟಿಷನ್ ಎಲ್ಲ ಆಲ್ಮೋಸ್ಟ್ ರಿಸೆಪ್ಷನ್ಗೆ ಈವ್ನಿಂಗ್ ಲುಕ್ಗೆ ಹಾಕಿಸ್ಕೊಳ್ತಾರೆ. ಸೆಂಟರ್ ಪಾರ್ಟಿಷನ್ ಎಲ್ಲ ಮುಹೂರ್ತಂ ಲುಕ್ಗೆ ಹಾಕಿಸ್ಕೊಳ್ತಾರೆ. ನೆಕ್ಸ್ಟ್ ಬ್ರಷ್ ಕೋಮ್ ತಗೊಳ್ಳಿ, ನೀಟಾಗಿ ಕೋಮ್ ಮಾಡ್ಕೊಂಡು ಬೇಬಿ ಹೇರ್ಸ್ನೆಲ್ಲ ಕೋಮ್ ಮಾಡ್ಕೊಳ್ಳಿ.
ಕೊಂಬಾದ್ಮೇಲೆ ಕ್ಲಿಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಾನೊಂದು ಕರೆಕ್ಷನ್ ಮಾಡಿದ್ದೀನಿ. ಬ್ಯಾಕ್ ಕೋಮಿಂಗ್ ಎಲ್ಲಾದ್ರೂ ನಿಮಗೆ ಫ್ಲಾಟ್ ಅನ್ಸಿದ್ರೆ ಟೈಲ್ ಕೊಂಬ್ ತಗೊಂಡು ಅದನ್ನ ಉಲ್ಟಾ ಮಾಡಿಕೊಂಡು ಪುಲ್ ಮಾಡಿ, ಅಲ್ಲಿ ಫ್ಲಾಟ್ ಅನ್ಸಲ್ಲ, ಬಫ್ ಆಗುತ್ತೆ. ಇನ್ನ ಏನಾದರೂ ಬೇಬಿ ಹೇರ್ಸ್ ಕಾಣಿಸ್ತಾ ಇದ್ರೆ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಇನ್ನೊಂದ್ಸತಿ ಬ್ರಷ್ ಅಲ್ಲಿ ಕೋಮ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೈಡ್ ಪಾರ್ಟಿಷನ್ ತಗೊಳ್ಳಿ. ನಾನು ಆವಾಗಲೇ ಸ್ವಲ್ಪ ಹೇರ್ ತಗೊಂಡು 2 ಸ್ಟ್ಯಾಂಡ್ಸ್ ತಗೊಂಡು ಟ್ವಿಸ್ಟ್ ಮಾಡೋದು ತೋರಿಸಿದೆ. ಇಲ್ಲಿ ಲೇಯರ್ ಯಾವಾಗ ತುಂಬ ಕಮ್ಮಿ ಟೈಮ್ ಇರುತ್ತೋ ಆವಾಗ ಈ ಥರ ಲೇಯರ್ನೇ ತಗೊಂಡು ಟ್ವಿಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮುಗ್ದೋಯ್ತು. 6 ಲೇಯರ್ಗೆ ಕಂಪ್ಲೀಟ್ ಆಗಿ ಟ್ವಿಸ್ಟ್ ಆಯಿತು. ನೆಕ್ಸ್ಟ್ ಕ್ಲಿಪ್ ಮಾಡ್ಕೊಳ್ಳಿ, ಫುಲ್ ಮಾಡಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಏನಾದರೂ ನಿಮಗೆ ಬೇರೆ ಥರ ಹೇರ್ ಸ್ಟೈಲ್ ವಿಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.